ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೇನು ಹಬ್ಬ ಹತ್ರ ಬರ್ತಿದೆಯಲ್ಲ, ಹಾಗಾಗಿ ಮಕ್ಕಳಿಗೆ ಹೊಸ ಬಟ್ಟೆ ತೊಗೊಳ್ಳೋಣ ಅಂತ ಅಂಗಡಿಗೆ ಬಂದಿದ್ದೀನಿ ಇವತ್ತು. ಸೊ ಹೆಣ್ಮಕ್ಳಿರುವಂಥ ಮನೆಗಳಲ್ಲಿ ಹಬ್ಬ ಅಂದರೆ ಸಂಭ್ರಮ, ಖುಷಿ, ಸಡಗರ ತುಂಬ ಚೆನ್ನಾಗಿ ಎದ್ದು ಕಾಣಿಸ್ತಾ ಇರುತ್ತೆ ಚಿಕ್ಕ ಮಕ್ಕಳಿರೋವಂಥ ಮನೆಗಳಲ್ಲಿ. ಸೊ ಗಂಡು ಮಕ್ಕಳಿರೋ ಮನೆಗಳಲ್ಲಿ ಏನು ಒಂದು ಪ್ಯಾಂಟ್ ಶರ್ಟ್ ಹಾಕ್ಕೊಂಡ್ರೆ ಆಯಿತು ಅಷ್ಟೇ. ಹೆಣ್ಮಕ್ಳಿರೋ ಮನೆಗಳಲ್ಲಿ ತುಂಬ ಖುಷಿ ಅನಿಸುತ್ತೆ. ಸೊ ಮಕ್ಕಳಿಗೆ ಬಟ್ಟೆ ನೋಡೋಕ್ಕೆ ಹೋದರೆ ಎಷ್ಟು ವೆರೈಟಿ ಬಟ್ಟೆಗಳಿದ್ದಾರೆ ಅಂದರೆ, ಸೊ ನೋಡೋಕ್ಕೆ ಒಂದು ಖುಷಿ ಅನಿಸುತ್ತೆ. ಬಟ್ಟೆಗಳು ಅಷ್ಟು ಚೆನ್ನಾಗಿದ್ದಾವೆ. ಬಟ್ಟೆ ತೊಗೊಂಡು ಹಾಗೆಯೇ ಬಳೆ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಈಗ ಬಳೆ ಶಾಪಿಗೆ ಬಂದಿದ್ದೀನಿ. ಸೊ ಮಕ್ಕಳಿಗೆ ಡ್ರೆಸ್ ಮ್ಯಾಚಿಂಗ್ ಬಳೆ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಸೊ ಸುಮಾರು ವೆರೈಟಿ ಬಳೆಗಳಿದ್ವು. ಸೊ ಮಕ್ಕಳು ಹಾಕೊಂಡು ಒಂದು ಸತಿ ಮತ್ತು ಇನ್ನೊಂದು ಸತಿಗೆ ಎಲ್ಲೆಲ್ಲೋ ಮಿಸ್ ಮಾಡಿಬಿಟ್ಟಿರ್ತಾರೆ. ಸೊ ಹಾಗಾಗಿ ಡ್ರೆಸ್ಸಿಗೆ ಮ್ಯಾಚಿಂಗ್ ಕಲರೇ ತೊಗೊಂಡು ಈಗ ಕಡಲೆಕಾಯಿ, ಗೆಣಸು, ಕಬ್ಬು, ಅವರೆಕಾಯಿ ನೋಡಿ ಎಷ್ಟಿದೆ ಅಂತ. ಸೊ ಹೀಗೇ ತೊಗೊಂಬರೋಣ ಕಡಲೆಕಾಯಿ ಮತ್ತು ಗೆಣಸು, ಕಬ್ಬು ಎಲ್ಲ ಅಂತ ಬಂದೆ. ಸೊ ಕಬ್ಬನ್ನ ಅಕ್ಕನೇ ತಗೊಂಡು ಬಂದಿದ್ದರು. ಸೊ ಹಾಗಾಗಿ ಇಲ್ಲಿ ಗಾಡೀಲಿ ಈಸ್ಕೊಂಡು ಮತ್ತೆ ಸ್ಕೂಲ್ ಹತ್ರ ಹೊರಟೆ. ನೆಕ್ಸ್ಟ್ ಮನೆಗೆ ಬಂದ ಮೇಲೆ ಎಳ್ಳು ಬೆಲ್ಲ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ಈಗ ಎಳ್ಳೆಲ್ಲ ಹುರ್ಕೊತಾ ಇದ್ದೀನಿ. ಸೊ ಇವತ್ತು ಎಳ್ಳು, ಕಡಲೆ ಬೀಜ, ಹುರ್ಗಡ್ಲೆ ಎಲ್ಲ ಹುರಿದು ಬಿಡೋಣ ಅಂತ ಹೇಳಿಬಿಟ್ಟು ಸೊ ಈಗೆಲ್ಲ ಹುರಿತಾ ಇದ್ದೀನಿ ಎಳ್ಳೆಲ್ಲ. ನಾನು ನಾಳೆನೇ ಹಬ್ಬ ಇರೋದು, ಹಾಗಾಗಿ ಮಕ್ಳ ಕೈಲೆಲ್ಲ ಎಳ್ಳು ಬೀರಿಸ್ಬೇಕಲ್ಲ, ಹಾಗಾಗಿ ಎಳ್ಳೆಲ್ಲ ಹುರ್ಕೊಳ್ಳೋಣ ಅಂತ ಹೇಳಿ ಹುರ್ಕೊತಾ ಇದ್ದೀನಿ. ನಾನು ಮನೆಯಲ್ಲೇ ಮಾಡ್ಕೊತೀನಿ. ಸೊ ಅಂಗಡಿಲಿ ತರೋದಂಥದ್ದು ಅಷ್ಟಿಷ್ಟ ಆಗೋದಿಲ್ಲ. ಹಾಗಾಗಿ ಎಳ್ಳು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಸಿಮ್ಮಲ್ಲಿ ಇಟ್ಕೊಂಡೇ ಹುರ್ಕೊಬೇಕು. ಸ್ವಲ್ಪ ಘಮ ಬಂದ ಮೇಲೆ ಅದನ್ನು ತೆಗೆದುಬಿಡಬೇಕು. ಈಗ ನೆಕ್ಸ್ಟು ಒಂದು 1/4 kg ಕಡಲೆ ಬೀಜ ತೊಗೊಂಡಿದ್ದೀನಿ. ಇದನ್ನು ಅಷ್ಟೇ ಸಿಮ್ಮಲ್ಲಿ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ. ನನ್ನ ಮಕ್ಕಳು ಕಡಲೆ ಬೀಜ ಸಿಪ್ಪೆ ಸುಲಿಬೇಕಾದ್ರೇ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೆಣ್ಮಕ್ಳಿರೋದ್ರಿಂದ ಹಬ್ಬದ ಸೀಸನ್ ಬಂದಾಗ ಎಲ್ಲ ಹಬ್ಬನೂ ತುಂಬ ಗ್ರ್ಯಾಂಡೇ ಅನಿಸುತ್ತೆ. ಸೊ ಮತ್ತು ಹೆಣ್ಮಕ್ಳಿದ್ರೆ ಅವರು ಹೊಸ ಬಟ್ಟೆ ಹಾಕ್ಕೊಂಡು ಓಡಾಡೋದು, ರೆಡಿ ಆಗೋದು, ಸೊ ಎಳ್ಬೀರಕ್ಕೆ ಹೋಗೋದು, ವರಮಹಾಲಕ್ಷ್ಮಿ ಹಬ್ಬದಲ್ಲಂತೂ ಅರಿಶಿನ ಕುಂಕುಮ ಕೊಡೋಕ್ಕೆ, ಕರಿಯೋಕ್ಕೆ ಎಲ್ಲ ಅವರೇ ಹೋಗ್ತಾರೆ ಬರ್ತಾರೆ. ಸೊ ಹಾಗಾಗಿ ತುಂಬ ಚೆನ್ನಾಗಿರುತ್ತೆ, ಖುಷಿ ಅನಿಸುತ್ತೆ. ಚಿಕ್ಕ ಮಕ್ಕಳಿದ್ದಾಗ ಅವ್ರಿಗೆ ಹೊಸ ಬಟ್ಟೆ ತೊಗೊಂಡು ಬರೋದು, ಅವ್ರಿಗೆಲ್ಲ ಜಡೆ ಹಾಕಿ ರೆಡಿ ಮಾಡಿ ಎಳ್ಬೀರ್ಸಕ್ಕೆ ಕಳಿಸೋದು ಎಲ್ಲ ಸಖತ್ತಾಗಿರುತ್ತೆ. ಸೊ ನನ್ನ ಮಕ್ಳಿಗೂ ಇಬ್ಬರಿಗೂ ಹೊಸ ಬಟ್ಟೆ ಎಲ್ಲ ತೊಗೊಂಡು ಬಂದೆ. ಸೊ ಈಗ ಗೆಣಸು, ಕಬ್ಬು, ಕಡಲೆಕಾಯಿ ಎಲ್ಲ ತೊಗೊಂಡು ಬಂದಿದ್ದಾಯಿತು. ಕಬ್ಬು ಅಕ್ಕ ತಂದು ಕೊಟ್ಟರು. ತಗೊಂಡು ಬಂದು ಕೊಟ್ಟರು. ಸೊ ಗೆಣಸು ಮತ್ತು ಕಡಲೆಕಾಯಿ ಎಲ್ಲ ನಾನು ತೊಗೊಂಡು ಬಂದೆ ಇಲ್ಲಿ. ಸೊ ಅವರೆಕಾಯಿ ಎಲ್ಲ ಊರಿಂದ ಕಳಿಸಿದ್ರು ಮತ್ತು ಸೊ ಇನ್ನೇನು ಇದಕ್ಕೆ ಬಿಟ್ಟೆ ಕಳಿಸಿದ್ರು, ಸ್ವಲ್ಪ ಕಾಯು ಕಳಿಸಿದ್ರು. ಹಾಗಾಗಿ ಇದ್ಕದೇನು ಕೆಲಸ ಇಲ್ಲ ಇವತ್ತು. ಯಾಕಿಲ್ಲ ಅಂದರೆ ಇದ್ಕೋದು ಸುಲಿದು ಇದ್ಕದೆ ಅದು ಒಂದು ಅರ್ಧ ದಿನ ಆಗ್ತಾಯಿತ್ತು. ಈಗ ಅತ್ತೆನೇ ಇದ್ಕಿ ಎಲ್ಲ ಕಳಿಸಿದ್ದಾರೆ, ಹಾಗಾಗಿ ಇದ್ಕದೇನು ಕೆಲಸ ಇಲ್ಲ. ಸೊ ಈಗ ಮಕ್ಕಳಿಗೆ ಬಟ್ಟೆ ಎಲ್ಲ ತೊಗೊಂಡು ಬಂದಿದ್ದೀನಿ. ಅದಾಗುತ್ತಾ ಇಲ್ವಾ ಅಂತ ನೋಡಿ ಅದನ್ನು ಆಗಿಲ್ಲ ಅಂದರೆ ರಿಟರ್ನ್ ಮಾಡಿ ಬೇರೆ ತರಬೇಕು ಸೈಜು. ಕಡಲೆ ಬೀಜ ಎಲ್ಲ ಕಲರ್ ಬಂದಿದೆ. ಸೊ ಈಗ ಸ್ವಲ್ಪ ಆರದ ಮೇಲೆ ಇದು ಸಿಪ್ಪೆ ಎಲ್ಲ ತಕ್ಕೊಳ್ಳೋಣ. ಈಗ ಸ್ವಲ್ಪ ಹುರ್ಗಡ್ಲೆನೆಲ್ಲ ಹುರ್ಕೋಬೇಕು. ಇದೇನು ಜಾಸ್ತಿ ಇಲ್ಲ, ಸ್ವಲ್ಪ ಒಂಚೂರು ಕಲರ್ ಚೇಂಜ್ ಆದರೆ ಸಾಕು. ನೋಡಿ ಕಡಲೆನೂ ಹುರ್ಕೊಂಡು ಎಳ್ಳೊಳಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕೊಬ್ಬರಿ ಎಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಂಡು ರೆಡಿ ಇದೆ. ಇದು ಸ್ವಲ್ಪ ಆರ್ಲಿ ಸಿಪ್ಪೆ ತೆಗಿಬೇಕು. ಬೆಲ್ಲನೂ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇಷ್ಟೇ ಅಲ್ವಾ, ಇನ್ನೇನು ಮಾಡಬೇಕು. ಎಳ್ಳು ಬೆಲ್ಲಕ್ಕೆ ಸ್ವಲ್ಪ 1-2 ಹುರ್ಕೊಳ್ಳೋದು ಅಷ್ಟೇ. ನಾವೇ ಮನೆಯಲ್ಲೇ ಫ್ರೆಶ್ಶಾಗಿ ಪ್ರಿಪೇರ್ ಮಾಡ್ಕೊಳ್ಳೋ ಅಂಥದ್ದು. ಎಳ್ಳು ಬೆಲ್ಲ ಎಷ್ಟು ಈಸಿಯಾಗಿ ಪ್ರಿಪೇರ್ ಆಗಿಬಿಡುತ್ತೆ. ಸೊ ಎಲ್ಲ ಹುರಿದಾಯಿತು, ಈಗ ಮಿಕ್ಸ್ ಮಾಡಿಕೊಂಡು ಪ್ಯಾಕ್ ಮಾಡೋದಷ್ಟೇ. ಎಳ್ಳು ಬೆಲ್ಲ ಎಲ್ಲ ರೆಡಿ ಆಯಿತು. ಈಗೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಕ್ಳಿಗೆ ಇಷ್ಟ ಅಂತ ಕಲರ್ಸ್ನು ತೊಗೊಂಡು ಬಂದಿದ್ದೆ. ಮಿಕ್ಸ್ ಮಾಡ್ತಾ ಇದ್ದಂಗೆ ಘಮ ಅಂತ ಸ್ಮೆಲ್ ಬರ್ತಾಯಿದೆ. ಈಗಲೇ ಮಿಕ್ಸ್ ಮಾಡಿ ಮಕ್ಳ ಕೈಲಿ ಕೊಟ್ಟು ಪ್ಯಾಕ್ ಮಾಡಿಸ್ಬೇಕೆಲ್ಲ. ಸೊ ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲ ಎಲ್ಲ ರೆಡಿಯಾಗಿದೆ. ಎಳ್ಳೆಲ್ಲ ಪ್ಯಾಕಿಂಗ್ ನಡೀತಾ ಇದೆ ಈಗ. ಸೊ ಒಂದು 20 ಪ್ಯಾಕ್ಸ್ ಮಾಡೋಣ ಅಂತ ಹೇಳಿ ಈ ರೀತಿ ಪ್ಯಾಕೆಟ್ ಲಾಸ್ಟ್ ಇಯರ್ ತೊಗೊಂಡಿದ್ದೇ ಇತ್ತು ತುಂಬ, ಹಾಗಾಗಿ ಅದನ್ನೇ ಇಟ್ಕೊಂಡಿದ್ವಿ. ಸೊ ಈಗೆಲ್ಲ ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ ಮಕ್ಕಳು.
ಈಗ ಮತ್ತೆ ಇಟ್ಕದ ಬೇಳೆ ಇತ್ತು, ಹಾಗಾಗಿ ಅದರದಲ್ಲಿ ಮಿಕ್ಸ್ಚರ್ ಮಾಡ್ಕೊಳ್ಳೋಣ ಇನ್ನೊಂದು ಸ್ವಲ್ಪ. ಅವತ್ತು ಮಾಡಿದ್ದು ಒಂದು 2 ಡೇಸಲ್ಲೇ ಖಾಲಿ ಆಗೋಯಿತು, ತುಂಬ ಚೆನ್ನಾಗಾಗಿತ್ತು. ಹಾಗಾಗಿ ಇವತ್ತು ಮತ್ತೆ ಮಾಡ್ತಾ ಇದ್ದೀನಿ. ಈ ಸಲ ಹಬ್ಬಕ್ಕೆ ತುಂಬ ವೆರೈಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಟ್ಕದ ಬೇಳೆದೇ ಎಲ್ಲ ರೆಸಿಪಿ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಇದು ಇದ್ರ ಎಣ್ಣೆ ಆಗಿರೋದ್ರಿಂದ, ಕಡಲೆಕಾಯಿ ಎಣ್ಣೆ ಆಗಿರೋದ್ರಿಂದ ನೊರೆ ಬರುತ್ತೆ. ಈ ಥರ ಏನಾದರೂ ಫ್ರೈ ಐಟಮ್ ಮಾಡೋಕ್ಕೆ ಹೋದರೆ ನೊರೆ ಬರುತ್ತೆ ಫುಲ್ಲು. ಇಟ್ಕದ ಬೇಳೆ ಇದ್ದಿದ್ದರಿಂದ ಸೊ ಎಲ್ಲ ಮಿಕ್ಸ್ಚರ್ ರೆಡಿ ಆಗಿದೆ. ಇದ್ರ ಜೊತೆ ಅವಲಕ್ಕಿನೂ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ. ಸೊ ತುಂಬ ಚೆನ್ನಾಗಿರುತ್ತೆ, ನೀವು ಒಂದ್ಸತಿ ಮಾಡಿ ನೋಡಿ, ಅವಾಗ ಗೊತ್ತಾಗುತ್ತೆ. ನೆಕ್ಸ್ಟು ಇವತ್ತು ಹಬ್ಬದ ದಿನ ಬೆಳಗ್ಗೆ ದಿನ ಪೊಂಗಲ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇಟ್ಕದ ಬೇಳೆ ಇತ್ತಲ್ವ, ಹಾಗಾಗಿ ಈಗ ಅಕ್ಕಿನೂ ಮತ್ತು ಹೆಸರು ಬೇಳೆ ಒಂದೊಂದು ಲೋಟ ಹಾಕ್ಕೊಂಡಿದ್ದೀನಿ. ಸೊ ನೋಡಿ ಸಾಕು, ಇಲ್ಲಾಂದರೆ ತುಂಬ ಜಾಸ್ತಿ ಆದರೆ ತಿನ್ನಲ್ಲ ಮಧ್ಯಾಹ್ನಕ್ಕೆ ಯಾರೂ ಅಂತ ಹೇಳಿಬಿಟ್ಟು ಈಗ ಎಲ್ಲ ನೀಟಾಗಿ ತೊಳ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಅರಿಶಿನ ಪುಡಿ ಹಾಕಿ ನೀರು ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು, ಇದಕ್ಕೆ ಸ್ವಲ್ಪ ನೀರು ಜಾಸ್ತಿನೇ ಬೇಕು, ಇಲ್ಲಾಂದರೆ ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ಈಗ ಕುಕ್ಕರ್ಗೆ ಇಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ಅರಿಶಿನ ಮರೆತುಬಿಟ್ಟಿದೆ ಅಂತ ಹೇಳಿ ಈಗ ಅರಿಶಿನ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಇಟ್ಕದ ಬೇಳೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಇಟ್ಕದ ಬೇಳೆ ತೊಗೊಂಡಿದ್ದೀನಿ. ಅದನ್ನು ತಗೊಂಡು ಸ್ವಲ್ಪ ಬಿಸಿ ನೀರಲ್ಲಿ ಅದನ್ನು ಬೇಯಿಸ್ಕೋಬೇಕು ಇಟ್ಕದ ಬೇಳೆನ. ಸೊ ಇದೆಲ್ಲರ ಜೊತೆ ಕಾಫಿನೂ ಕೂಡ ಮಾಡ್ಕೊತಾ ಇದ್ದೀನಿ. ಇವತ್ತು ಹಬ್ಬದ ದಿವಸ ಬೇಗ ಎಲ್ಲ ಕೆಲಸ ಆಗಲಿ ಅಂತ ಹೇಳ್ಬಿಟ್ಟು ಕಾಫಿ ಮಾಡಿಕೊಂಡು ತಿಂಡಿಗೂ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಅದ್ರ ಮಧ್ಯೆ ಬಾಗಿಲು ತೊಳೆದು ಎಲ್ಲ ರಂಗೋಲಿ ಬೇಡೋಣ ಅಂತ ಹೇಳಿಬಿಟ್ಟು ಹಬ್ಬದ ದಿವಸ ಆಗಿರೋದ್ರಿಂದ ಕಬ್ಬೆಲ್ಲ ಬಿಡಬೇಕು. ಕಲರ್ ಹಚ್ಚೋಕ್ಕೆ ಟೈಮ್ ಇರಲಿಲ್ಲ, ಸೊ ಹಾಗಾಗಿ ಕಲರ್ ಏನು ಹಚ್ಚೋಕ್ಕೆ ಹೋಗಲಿಲ್ಲ. ನೆಕ್ಸ್ಟ್ ಇಟ್ಕದ ಬೇಳೆ ಎಲ್ಲ ನೀಟಾಗಿ ತೊಳ್ಕೊಂಡು ಅದನ್ನು ಬೇಯಕ್ಕೆ ಇಟ್ಕೊಂಡಿದ್ದೀನಿ ಪಾತ್ರೆಯಲ್ಲಿ. ನೆಕ್ಸ್ಟ್ ಈಗ ಒಂದು ಬಾಣಲೆ ಬಿಸಿಗೆ ಇಟ್ಕೊಂಡಿದ್ದೀನಿ. ಪೊಂಗಲ್ಗೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಮೆಣಸು ಎಲ್ಲನೂ ಸೊ ಸ್ವಲ್ಪ ಹುರ್ಕೊಂಡು ಅದನ್ನು ಪುಡಿ ಮಾಡ್ಕೊಬೇಕು. ಹಾಗಾಗಿ ಈಗ ಜೀರಿಗೆ ಮೆಣಸು ಎಲ್ಲ ಹುರ್ಕೊತಾ ಇದ್ದೀನಿ. ಸ್ವಲ್ಪ ಶುಂಠಿ ಅದನ್ನು ಅಷ್ಟೇ, ಅದನ್ನು ಹಾಕ್ಕೊಬೇಕು. ಜೀರಿಗೆ ಮೆಣಸು, ಇದು ಜೀರಿಗೆ ಘಮ ಬರೋವರೆಗೂ ಸ್ವಲ್ಪ ನಿಧಾನಕ್ಕೆ ಹುರ್ಕೋಬೇಕು ಸಿಮ್ಮಲ್ಲಿ. ಇದನ್ನು ಪುಡಿ ಮಾಡ್ಬೋದು, ಹುರಿದ ಮೇಲೆ ನೀಟಾಗಿ ಪುಡಿ ಮಾಡ್ಕೋಬೋದು. ಹಾಗೆ ಆದರೆ ಅಷ್ಟು ಪುಡಿ ಮಾಡೋದಕ್ಕೆ ಆಗಲ್ಲ. ಇದು ತುಂಬ ಘಮನೂ ಕೊಡುತ್ತೆ. ಮೆಣಸು ತುಂಬ ಒಳ್ಳೆಯದು ಈ ಚಳಿಗೆ, ನೆಗಡಿ ಕೆಮ್ಮು ಆಗಿರುತ್ತಲ್ಲ, ಮೆಣಸು ಬಿದ್ದರೆ ಗಂಟ್ಲಿಗೆ ಸ್ವಲ್ಪ ಖಾರವಾಗಿ ಚೆನ್ನಾಗಿರುತ್ತೆ. ಈಗ ನಾನಿಷ್ಟು ಒಗ್ಗರಣೆಗೆ ಒಂದು ಇಂಚಷ್ಟು ಶುಂಠಿ, ಕರಿಬೇವಿನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಜೀರಿಗೆ ಮೆಣಸನ್ನೆಲ್ಲ ಪುಡಿ ಮಾಡ್ಕೊಳ್ಳೋಣ. ಈಗ ಕೂಗಿದೆ, ಈಗ ಕುಕ್ಕರು ಆಗಿದೆ ನೋಡಿ, ಸ್ವಲ್ಪ ತೆಳುಗೆ ಇದೆ. ನಾನು ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಂಡಿದ್ದೆ, ಯಾಕಂದರೆ ಪೊಂಗಲ್ ಹಾರದ ಮೇಲೆ ಗಟ್ಟಿಯಾಗಿಬಿಡುತ್ತಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಂಡು ಕುಗಿಸ್ಕೊಬೇಕು. ರೆಡಿಯಾಗಿದೆ ಮಸಾಲೆ. 1 by 1 ಈಗ ಒಗ್ಗರಣೆ ಮಾಡ್ಕೊಂಬೋಣ. ಸೊ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಇದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ. ತುಪ್ಪನೂ ಬೇಕಾದರೆ ಹಾಕ್ಕೋಬೋದು. ಸಾಸಿವೆ ಸಿಡಿಸ್ಕೊಂಡು ಹಸಿಮೆಣ್ಸಿನ್ಕಾಯಿ ಮತ್ತು ಶುಂಠಿ ಎಲ್ಲನೂ ಜಜ್ಜಿಕೊಂಡಿರ್ತೀವಲ್ಲ ಅದನ್ನೆಲ್ಲ ಹಾಕ್ಕೊತಿದ್ದೀನಿ. ಮತ್ತು ಹುರಿದಿರೋಂಥ ಜೀರಿಗೆ, ಮೆಣಸು ಮತ್ತು ಕರಿಬೇವಿನ ಸೊಪ್ಪು ಅದನ್ನು ಸೇರಿಸ್ಕೊತಾ ಇದ್ದೀನಿ. ಪೊಂಗಲ್ ಈಸಿಯಾಗಿ ಮಾಡ್ಕೊಬೋದು, ಅದೇನು ಕಷ್ಟ ಅನಿಸಲ್ಲ. ಕುಕ್ಕರಲ್ಲಿ ಅಕ್ಕಿ ಬೇಳೆ ಕೂಗಿಸ್ಕೊಂಬಿಟ್ಟು ಈ ರೀತಿ ಒಗ್ಗರಣೆ ಹಾಕ್ಕೊಂಬಿಟ್ರೆ ಆಯಿತು. ಮತ್ತು ನಾನು ಬೇಯಿಸಿರುವಂಥ ಇಟ್ಕದ ಬೇಳೆನ ಹಾಕ್ಕೊಂಡು ಈಗ ಸ್ಮೆಲ್ಲು ಹೋಗಲಿ, ಹಸಿ ಸ್ಮೆಲ್ಲು ಅಂತ ಹೇಳಿ ಫ್ರೈ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಂತನೂ. ಹಬ್ಬ ಆಗಿರೋದ್ರಿಂದ ಇಟ್ಕದ ಬೇಳೆದೆ ವೆರೈಟಿ ಐಟಮ್ಸ್ ಮಾಡೋಣ ಅಂತ ಹೇಳಿಬಿಟ್ಟು ಇಟ್ಕದ ಬೇಳೆ ಹಾಕಿ ಪೊಂಗಲ್ ಮಾಡ್ತಾಯಿದ್ದೀನಿ. ಮತ್ತು ಇಟ್ಕದ ಬೇಳೆ ಮಿಕ್ಸ್ಚರ್ ಮಾಡಿದೆ. ಸೊ ತುಂಬ ಖುಷಿ ಅನಿಸುತ್ತೆ. ಅವರೆಕಾಯಿ ಅಂದರೆ ನನಗಂತೂ ಎಲ್ಲರಿಗೂ ಹೇಗೋ ಗೊತ್ತಿಲ್ಲ, ನಮ್ಮ ಮನೇಲಂತೂ ಎಲ್ಲರಿಗೂ ಅವರೆಕಾಳು ತಿನ್ನೋಕ್ಕೆ ತುಂಬ ಇಷ್ಟ. ಸೊ ಮಧ್ಯಾಹ್ನಕ್ಕೆ ಇಟ್ಕದ ಬೇಳೆ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ. ಅಮ್ಮ ನಮ್ಮನೆಗೆ ಬನ್ನಿ ಊಟಕ್ಕೆ ಅಂತ ಹೇಳಿದ್ರು, ಯಾಕಂದರೆ ನಾಳೆನೇ ನಾವು ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಹಾಗಾಗಿ ಬೇಗ ಎಲ್ಲ ರೆಡಿ ಆಗಬೇಕು. ಹಾಗಾಗಿ ಸೊ ನೋಡಿ ಪೊಂಗಲ್ ರೆಡಿಯಾಗಿದೆ. ಮತ್ತು ಬೇಯಿಸ್ಕೊಂಡಿರೋಂಥ ಅಕ್ಕಿ ಮತ್ತು ಹೆಸ್ರು ಬೇಳೆನ ಅದು ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ನೋಡಿಕೊಂಡು ಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಪೊಂಗಲ್ ರೆಡಿ ಇದೆ. ಇಟ್ಕದ ಬೇಳೆ ಹಾಕಿ ಮಾಡಿರುವಂಥ ಪೊಂಗಲ್ ರೆಡಿಯಾಗಿದೆ. ಬರೀ ಪೊಂಗಲ್ ತಿಂದರೆ ಚೆನ್ನಾಗಿರಲ್ಲ, ಅದಕ್ಕೆ ಚಟ್ನಿ ಇರಲೇಬೇಕು. ಹಾಗಾಗಿ ಸ್ವಲ್ಪ ತೆಂಗಿನಕಾಯಿ, ಹಸಿಮೆಣ್ಸಿನ್ಕಾಯಿ, ಉಪ್ಪು, ಬೆಳ್ಳುಳ್ಳಿ, ಹುರ್ಗಡ್ಲೆ, ಚೂರ ಹುಣಸೆಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಸೇರಿ ಈಗ ಗ್ರೈಂಡ್ ಮಾಡಿಕೊಂಡು ಚಟ್ನಿ ಪೊಂಗಲ್ ರೆಡಿಯಾಗಿದೆ. ಹಬ್ಬದ ಸ್ಪೆಷಲ್. ಮಗಳು ಬರೆದಿರೋದು ಹ್ಯಾಪಿ ಸಂಕ್ರಾಂತಿ ಅಂತ. ನಾನು ಬರೀ ರಂಗೋಲಿ ಬಿಟ್ಟಿದ್ದೆ, ಅವಳು ಹೆಸರೆಲ್ಲ ಬರೆದಿದ್ದಾಳೆ. ಸಂಕ್ರಾಂತಿ ಹಬ್ಬ ಅಂದರೆ ಅದಕ್ಕೇನು ಸ್ಪೆಷಲ್ಲು ಅಂದರೆ
ಗೆಣಸು, ಅವರೆಕಾಯಿ, ಕಡಲೆಕಾಯಿ, ಕಬ್ಬು, ಎಳ್ಳು, ಬೆಲ್ಲ ಇದೆಲ್ಲ ಇರಲೇಬೇಕು. ಹಾಗಾಗಿ ನಾನು ಇವತ್ತೆಲ್ಲ ಬೇಯಿಸಿದ್ದೀನಿ. ಕಬ್ಬು ಎಲ್ಲ ತಂದು ಇಟ್ಟಿದ್ದೀನಿ ಮತ್ತು ಎಳ್ಳು ಬೆಲ್ಲ ಎಲ್ಲ ಪ್ರಿಪೇರ್ ಮಾಡಿದ್ದೀನಿ. ಸ್ಪೆಷಲಾಗಿ ಹಿತ್ಕದ ಬೇಳೆ ಚೋಚೋ ಮಾಡಿದ್ದೆ, ಹಿತ್ಕದ ಬೇಳೆ ಪೊಂಗಲ್ ಮಾಡಿದ್ದೆ. ಈಗ ಮಕ್ಕಳು ಎಲ್ಲ ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡ್ತಿದ್ದಾರೆ. ಇವತ್ತು ಇಬ್ರಿಗೂ ಒಂದೊಂದು ಕೆಲಸ ಕೊಟ್ಟಿದ್ದೀನಿ. ಹಾಯ್ ಮೋನಿಶಾ, ಹ್ಯಾಪಿ ಸಂಕ್ರಾಂತಿ. ಇದೇನೋ ಹೊಸ ಡ್ರೆಸ್ಸು? ಬಳೆ ಎಲ್ಲ ಹಾಕ್ಕೊಳ್ಳಿ. ಪೂಜೆ ಎಲ್ಲ ಮಾಡಾಯ್ತಾ? ದೇವ್ರ ಮನೆಯಲ್ಲಿ ಇವತ್ತು ಮಕ್ಕಳನ್ನೇ ಎಲ್ಲ ಪೂಜೆ ಮಾಡಿದ್ದಾರೆ. ಕಬ್ಬು, ಗೆಣಸು, ಕಡಲೆಕಾಯಿ, ಎಳ್ಳು, ಬೆಲ್ಲ ಎಲ್ಲ ಇಟ್ಟು. ಸೊ ಈಗ ರೆಡಿ ಆಗ್ತಾ ಇದ್ದಾರೆ ಎಲ್ಲ ಹೊಸ ಬಟ್ಟೆ ಹಾಕ್ಕೊಂಡು. ಇಲ್ಲಿ ಕಬ್ಬೆಲ್ಲ ಇಲ್ಲಿ ರೆಡಿ ಇದೆ. ತಿನ್ನು ಮೋನು, ಇಲ್ಲೋಡೋದು ಸಿಪ್ಪೆ ತೆಗೆದು ಇಟ್ಟೈತೆ ಪಪ್ಪ ಆಗಲೇ ತಿನ್ನೋದಕ್ಕೆ ಅಂತ. ಬಳೆ ಹಾಕೋ ನೀಟಾಗಿ, ಅದಕ್ಕೆ ಮ್ಯಾಚಿಂಗ್ ಬಳೆ ತಂದಿದ್ದೀನಿ ನಿನಗೆ. ಹ್ಯಾಪಿ ಸಂಕ್ರಾಂತಿ. ಸಂಜೆ ಎಲ್ಲರ ಮನೆಗೂ ಹೋಗಿ ಎಳ್ಳು ಬೆಲ್ಲ ಕಬ್ಬು ಎಲ್ಲ ಕೊಟ್ಟು ಬರಬೇಕು. ತಿನ್ನು. ದೇವ್ರ ಪೂಜೆಗೆಲ್ಲ ಇಟ್ಟಿದ್ರಾ? ಎಲ್ಲಿ ಹೇಗಿದೆ ನಿಂದ ಡ್ರೆಸ್ಸು ನೋಡೋಣ. ಸೂಪರ್ ಚೆನ್ನಾಗೈತೆ. ಹಿಂದೆ ಕತ್ತಿಗೆ ಹಾಕೋಬೇಕು, ಆ ಡಿಸೈನ್ ಇಲ್ಲಿ ಕತ್ತಿಗೆ ಬರಬೇಕು, ಆ ಥರ ಅಂತ ತಂದಿರೋದು ನಾನು. ಇಷ್ಟ ಆಯ್ತಾ? ಯಾರು ಬಂದಿದ್ದಾರೆ ನಿನ್ನ ಜೊತೆ ಆಟ ಆಡೋಕ್ಕೆ? ಅದಿದ್ದರೆ ಹಾವು ಬರಲ್ಲ ಅಂತ, ಮಂಗುಸಿ ಇದ್ದರೆ ಹಾವು ಬರಲ್ಲ. ನಡೀರಿ, ಕಬ್ಬು ತಿನ್ನಿ. ಕಬ್ಬು ಕಟ್ ಮಾಡ್ಕೊಡ್ತೀನಿ, ತಿನ್ನು ನಡೀರಿ. ಓಕೆನಾ? ಸಂಜೆ ಆಗಿದೆ. ಈಗ ಮಕ್ಕಳು ಎಳ್ಬಿರೋದಕ್ಕೆ ಅಂತ ಹೋಗ್ತಾ ಇದ್ದಾರೆ. ಸೊ ಹಬ್ಬ ತುಂಬ ಚೆನ್ನಾಗಾಯ್ತು ಇವತ್ತು. ಹೋಗಿ ಬನ್ನಿ ಎಳ್ಳು ಬೀಳೋಕ್ಕೆ. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹಬ್ಬ ಎಲ್ಲ ತುಂಬ ಚೆನ್ನಾಗಾಯಿತು ಇವತ್ತು. ಸೊ ನಿಮ್ಮ ಮನೇಲಿ ಹೇಗೆ ಹಬ್ಬ ಆಚರಣೆ ಮಾಡಿದ್ರಿ? ಸೊ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇವತ್ತು ಎಳ್ಳು ಬೆಲ್ಲ ಎಲ್ಲ ತಿಂದು ಕಡಲೆಕಾಯಿ, ಕಬ್ಬು, ಗೆಣಸು, ಹಿತ್ಕದ ಬೇಳೆ ಸಾಂಬಾರು, ಪೊಂಗಲ್ಲು ಎಲ್ಲ ಆಯಿತು ಇವತ್ತು. ಸೊ ತುಂಬ ಚೆನ್ನಾಗಿತ್ತು ಈ ವರ್ಷದ ಹಬ್ಬ ಅಂತಲೇ ಹೇಳ್ಬೋದು. ಸೊ ಈಗ ಮಕ್ಕಳೆಲ್ಲ ಎಳ್ಳು ಬೆಲ್ಲ ಕೊಡೋದಕ್ಕೆ ಹೋಗಿದ್ದಾರೆ ಅಕ್ಕಪಕ್ಕದ ಫ್ರೆಂಡ್ಸ್ ಮನೆಗೆ. ಸೊ ಇವಾಗ ಪೂಜೆ ಎಲ್ಲ ಮಾಡಾಯಿತು. ಸೊ ತುಂಬ ಚೆನ್ನಾಗಿತ್ತು ಹಬ್ಬ. ಸೊ ಇವತ್ತಿನ ದಿನ ಹೀಗಿತ್ತು ನಮ್ಮ ಜರ್ನಿ. ಸೊ ನಿಮ್ಮ ಮನೆಯಲ್ಲಿ ಹಬ್ಬ ಎಲ್ಲ ಹೇಗೆ ಆಚರಣೆ ಮಾಡಿದ್ರಿ? ಸೊ ಚಿಕ್ಕ ಮಕ್ಕಳಿರೋ ಮನೆಯಲ್ಲಿ ತುಂಬ ಖುಷಿ ಅನಿಸುತ್ತೆ. ಹಬ್ಬಗಳು ಹರಿದಿನಗಳು ಬಂದಾಗ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಮಕ್ಕಳಿಗೆಲ್ಲ ಏನೋ ಎಳ್ಳೆಲ್ಲ ಕೂರಿಸಿ ಅವ್ರಿಗೆ ಅರಿಶಿನ ಕುಂಕುಮ ಇಟ್ಟು ಎಳ್ಳು ಕಬ್ಬು ಬೆಲ್ಲ ಅದರಲ್ಲೆಲ್ಲ ಆರತಿ ಮಾಡಬೇಕು ಅಂತೆಲ್ಲ ತೋರಿಸ್ತಾ ಇದ್ರು ಟಿ ವಿ ಮೊಬೈಲಲ್ಲಿ. ಸೊ ಬಟ್ ಆ ರೀತಿ ನಮ್ಮಲ್ಲಿ ಪದ್ಧತಿ ಏನಿಲ್ಲ, ಹಾಗಾಗಿ ನಾವು ಮಾಡಿಲ್ಲ. ಸೊ ಹಳ್ಳಿ ಕಡೆ ತುಂಬ ಚೆನ್ನಾಗಿರುತ್ತೆ. ಹಸುಗಳನ್ನೆಲ್ಲ ಸಂಜೆ ಹೊತ್ತು ಈ ಟೈಮಲ್ಲಿ ಕಿಚ್ಚಾಯಿಸೋದು. ಊರಿಂದ ಒಳಗೆ ಬರೋವಂಥ ದಾರಿಲಿ ಎಲ್ಲ ಬೆಂಕಿ ಹಾಕಿ ಎಲ್ಲ ಕಿಚ್ಚಾಯಿಸಿ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಹೋದ ವರ್ಷ ನಾವು ಊರಿಗೆ ಹೋದಾಗ ತುಂಬ ಚೆನ್ನಾಗಿ ಮಕ್ಕಳಿಗೆಲ್ಲ ಕರ್ಕೊಂಡೋಗಿ ತೋರಿಸಿ, ಹಸು ಹತ್ರ ಎಲ್ಲ ಕರ್ಕೊಂಡೋಗಿ ಹಸುನೆಲ್ಲ ಮುಟ್ಟಿಸಿ, ಹಸು ಕರು ಎಲ್ಲ ಮುಟ್ಟಿ ತುಂಬ ಚೆನ್ನಾಗಿತ್ತು. ಸೊ ಈ ವರ್ಷ ಊರಿಗೆ ಹೋಗೋಕ್ಕಾಗಲಿಲ್ಲ. ಸೊ ಹಾಗಾಗಿ ಹೋಗಲಿಲ್ಲ. ಸೊ ತುಂಬ ಚೆನ್ನಾಗಿತ್ತು. ಹಳ್ಳಿಗಳ ಕಡೆ ಬೆಳಗ್ಗೆ ಎದ್ದ ತಕ್ಷಣ ಹಸುಗಳಿಗೆಲ್ಲ ಮೈ ತೊಳೆದು ಅದಕ್ಕೆಲ್ಲ ಅಲಂಕಾರ ಮಾಡಿ ಎಲ್ಲ ಮಾಡ್ತಾರೆ. ನಾವು ಊರಲ್ಲಿದ್ದಾಗ ಅಷ್ಟೇ. ಹ್ಯಾಪಿ ಸಂಕ್ರಾಂತಿ. ಹ್ಯಾಪಿ ಸಂಕ್ರಾಂತಿ ಆಂಟಿ.